ನಿಮ್ಮ ಜೀವನದಲ್ಲಿ ಹಲವಾರು ವರ್ಷಗಳಿಂದ ಆ ನೋವಿನ ಕಣ್ಣೀರು ಅಂತಕ್ಕಂಥದ್ದೇನಿತ್ತು ಅದನ್ನ ಇವತ್ತು ದೂರ ಸರಿಸಿ ಸಂತೋಷದ ಕಣ್ಣೀರು ಇವತ್ತು ನಿಮ್ಮಿಂದ ಬರ್ತಾ ಇದೆ. ಆ ಭಗವಂತ ನಿಮಗೆ ಒಂದು ದಾರಿ ತೋರಿಸಿದ್ದಾನೆ ಇವತ್ತು. ಆ ಭಗವಂತನ ಒಂದು ಅನುಗ್ರಹದಿಂದ, ಯಾಕೆಂದ್ರೆ ನಾನಿವತ್ತು ಈ ಜಾಗದಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಭಗವಂತ ಕೊಟ್ಟಂತ ಒಂದು ಅಧಿಕಾರ ಇದೆ. ಅದರಿಂದಲೇ ಇವತ್ತು ಆ ಭಗವಂತನಿಗೆ ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಇರಬೇಕಾಗ್ತದೆ. ಇವತ್ತು ನಿಮ್ಮ ಬದುಕು ಇವತ್ತು ಇಂಥ ಒಂದು ಸಂತೋಷದ ದಿನಗಳನ್ನು ನೀವೇನು ಕಾಣ್ತಾ ಇದ್ದೀರಿ. ನನಗೆ ಇವತ್ತು ಅತ್ಯಂತ ಸಂತೋಷವನ್ನು ತಂದಿರತಕ್ಕಂಥ ಒಂದು ಕ್ಷಣ ಅಂತಕ್ಕಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿ ನಿಮ್ಮ ಬದುಕು ಬೆಳಗಲಿ ಅಂತಕ್ಕಂಥ ಮಾತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಒಂದು ನಿಮಿಷ ತಾಳ್ಮೆ. ಈಗ ಸುಮಾರು 840 ಜನ ಈ ಕೆಲವು ಕಡೆ ರಾಜ್ಯದಲ್ಲಿ ಎಲ್ಲ KPTCಯಲ್ಲಿ ಗುತ್ತಿಗೆ ಆಧಾರದ ಮೇಲೆ 6 ವರ್ಷಗಳ ಸುದೀರ್ಘವಾಗಿ ಅರೆಕಾಲ ಶುಚಿಗಾರರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾಯಂ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಅದನ್ನು ಪರಿಶೀಲನೆ ಮಾಡಿ ಅವ್ರು ಹೆಚ್ಚಿಗೆ ಸಂಬಳ ಕೊಡೋದ್ರ ಬಗ್ಗೆನೂ ಈಗ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಮತ್ತು ಅದಲ್ಲದೆ ಸುಮಾರು KPTCL ಏನು ಕೆಲವು ಕುಂದುಕೊರತೆ ಇದೆ. 450 ಜನ ಹಿಂದೆ ಕೆಲಸ ಮಾಡ್ತಾಯಿದ್ರು, ಅವರು 3 ವರ್ಷ ಟೆಂಪ್ರರಿ ಅಂತ ತೆಗೆದುಹಾಕಿದ್ರು. ಅದನ್ನು ಕಾಯಂ ಮಾಡಬೇಕು ಅನ್ನೋದು ನನ್ನ ಬೇಡಿಕೆ ಇದೆ. ಮತ್ತು ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡೋ ಮುಖ್ಯಮಂತ್ರಿಗಳಿಗೆ ಇನ್ನೊಂದು 500 ಜನ KPTCಯಲ್ಲಿ ಮೀಟರ್ ಇದಿರ್ಬೋದು, ಕ್ಲರ್ಕ್ ಇರ್ಬೋದು, BCom BA ಇಂಥವ್ರನ್ನ ಇನ್ನೊಂದು 500 ಜನ ಅಂಗವಿಕಲರನ್ನ ಗುರುತಿಸಿ ಮತ್ತೊಂದು ಕಾಲ್ ಮಾಡಬೇಕಂತ ಮನವಿ ಮಾಡ್ತೀನಿ. ಈಗ ನೀವು ನಿಮ್ಮ ಅಭಿಮಾನವನ್ನ, ಕೃತಜ್ಞತೆಯನ್ನ ನಾಡಿನ ಜನರಿಗೆ ಸಮರ್ಪಿಸ್ತಾ ಇದ್ದೀರಿ. ಇದು ಅತ್ಯಂತ ಸಾರ್ಥಕತೆಯ ಕ್ಷಣ. ಅಭಿಮಾನ ಪೂರ್ವಕವಾಗಿ, ಕೃತಜ್ಞತೆ ಪೂರ್ವಕವಾಗಿ, ಬಾಷ್ಪಾಂಜಲಿಯಾಗಿ, ಕಣ್ಣೀರಿನ ದಾರಿಯಾಗಿ ತಾವು ಮಾಡ್ತಾ ಇದ್ದೀರಿ. ಹಾಗಾಗಿ ಇಂತಹ ತೀರ್ಮಾನಗಳು ಮತ್ತಷ್ಟು ನಿಮ್ಮಿಂದ ಹೊರಬರಲಿ ಎನ್ನುವ ವಿಶೇಷವಾದ ಕಳಕಳಿಯ ಪ್ರಾರ್ಥನೆಯೊಂದಿಗೆ ಸಂಕ್ರಮಣಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಸಾರ್ಥಕ ಸುಟ್ಟು ಹಾಕುತ್ತಾರ. ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಸನ್ಮಾನ್ಯ ಶ್ರೀ H. ವಿ. ರೇವಣ್ಣನವರಿಗೆ, ಮಾನ್ಯ ರವಿಕುಮಾರ್ ಅವರು, ಸರ್ಕಾರದ ಅಪರ ಕಾರ್ಯದರ್ಶಿಗಳು, ಇಂಧನ ಇಲಾಖೆ, ಡಾಕ್ಟರ್ ಎಸ್. ಸೆಲ್ವಕುಮಾರ್ ಅವರು, ವ್ಯವಸ್ಥಾಪಕ ನಿರ್ದೇಶಕರು, ಶ್ರೀಮತಿ ಸಿ. ಸಿಖಾ IS ಅಧಿಕಾರಿಗಳು, ವ್ಯವಸ್ಥಾಪಕ ನಿರ್ದೇಶಕರು ಬೆಸ್ಕಾಂ ಬೆಂಗಳೂರು, ಶ್ರೀಮತಿ ಆರ್. ಸ್ನೇಹಿಲ್, ವ್ಯವಸ್ಥಾಪಕ ನಿರ್ದೇಶಕರು ಮೆಸ್ಕಾಂ ಮಂಗಳೂರು, ಸುನಿಲ್ ಸುಂದೇಶ್ ಬಾಬು IS ಅಧಿಕಾರಿಗಳು, ವ್ಯವಸ್ಥಾಪಕ